नाजरीन आदाब, आप देख रहे हैं जी मीडिया। जरगी तालुका के चिगरड़ी गांव के गरीब किसान परेशान थे जब सारिफिन को लाखों रुपये के बिजली के बिल मौसूल हुए। जसकॉम के सदर परवीन पाटिल हेरवार ने फौरी तौर पर AEE अमले को मौके पर भेजा और मसले को हल करने के लिए मुकामी लोगों से बातचीत की। मुआयने के दौरान ये बात सामने आई कि बिल तकनीकी खराबी की वजह से ज़्यादा आए हैं। अहदेदारान की एक टीम ने फौरी तौर पर कार्रवाई की और बिलों को कम से कम सतह तक पहुंचा दिया। बिल जमा करने वाले का 4-5 माह कबल इंतकाल हो गया था। ये भी मालूम हुआ है कि गलती किसी ऐसे शख्स से हुई है जिसने बीमारी की वजह से आर्जी तौर पर काम संभाला था। मुस्तकबिल में ऐसी गलतियों को रोकने के लिए खुसूसी टीम तश्कील देने और कार्रवाई करने की हिदायत की गई है। सदर ने सारिफिन से अपील की है कि अगर कोई मसला दरपेश हो तो बरे रास्त इनसे रब्ता करें। देखिए जी मीडिया की एक रिपोर्ट। मज़ीद अपडेट हासिल करने के लिए हमारे चैनल जी मीडिया को सब्सक्राइब करें, वीडियो को लाइक और शेयर करें। मैं मोहम्मद इरशाद, जी मीडिया गुलबर्गा। Manur Multi Speciality Hospital, most advanced trauma care center in Kalburgi. Wings Academy, helping students to reach their potential. Educational solution for all at one spot. Opposite Amar Function Hall, MSK Mill, Ring Road, Kalburgi. ನಾವು ಅರ್ಜಿ ಕೊಟ್ಟೆವು. ಅರ್ಜಿ ಕೊಡೋಣ ಅವ್ರು ಏನಂದ್ರು ಮ್ಯಾಲೆ ಕಳಿಸಿದ್ರು. ಮ್ಯಾಲೆ ಕಳ್ಸೋಣ ಅವರು ಏನು ಮಾಡಿದ್ರು, ಯಾರು ಪ್ರಿಯಾಂಕಾ ಸಾಬು परवीन पाटिल नमस्ते शुद्ध माड़ी कोटरो धन्यवाद साहब। शिगर तली का 1 लाख रुपया आता उनका बिल। अब क्या है करेक्ट होगा वो जंप होके, और क्या है खरगे साहब और प्रवीण पाटिल को अध्यक्ष साहब करेक्ट और शुक्रिया है। ಮೊನ್ನೆ 3 ದಿನ ಹಿಂದಗಡೆ ಚಿಗರ್ತಳ್ಳಿಯಲ್ಲಿ ಒಂದಿಷ್ಟು ಜನಕ್ಕೆ ಬಿಲ್ 1 ಲಕ್ಷ ಮೇಲೆ ಬಂದಿತ್ತು. ಅದು ತಮ್ಮ ಸೋಷಿಯಲ್ ಮೀಡಿಯಾ ಹಾಗೂ ಪತ್ರಿಕಾದಲ್ಲಿ ಪ್ರಕಟಣೆ ಆಯಿತು. ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಡಬಲ್ಇಗೆ ಸಿಬ್ಬಂದಿಗಳಿಗೆ ಸ್ಪಾಟಿಗೆ ಕಳಿಸಿ ಅದು ಏನಿದೆ ವೆರಿಫೈ ಮಾಡಿ ಇಮಿಡಿಯೇಟ್ ಸಾಲ್ವ್ ಮಾಡ್ಬೇಕಂತ ಹೇಳಿದ್ದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನಮ್ಮ ಸ್ಟಾಫ್ ನಾನು ಹೇಳಿದ ತಕ್ಷಣ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಕರೆಸಿ ಮನವೊಲಿಸಿ ಅದು ಚೆಕ್ ಮಾಡಿ ಯಾಕಾಗಿದೆ ಅಂತ ಹೇಳಿ ಅದು ಬಿಲ್ಲನ್ನು ಮತ್ತು ರೀಎಂಬರ್ಸ್ ಮಾಡಿ ಅದು ಕಮ್ಮಿ ಮಾಡಿ ಝೀರೋ ಅಲ್ಲ 800 ಎಷ್ಟೋ ಮಿನಿಮಮ್ ಬಿಲ್ ಹಾಕಿ 1 ಲಕ್ಷ ತೆಗೆದು ಅದು ಮಿನಿಮಮ್ ಬಿಲ್ ಹಾಕಿ ಅವರಿಗೆ ಕೊಟ್ಟಿದ್ದಾರೆ. ಅವರು ನಮ್ಮ ಗ್ರಾಹಕರು ತುಂಬ ಸಂತಸ ವ್ಯಕ್ತಪಡಿಸಿದರು. ನನಗೂ ಫೋನ್ ಮುಖಾಂತರ ಧನ್ಯವಾದಗಳು ಹೇಳಿದರು. ಅಲ್ಲಿ ಏನಾಗಿದೆ ಅಂದರೆ ನಮ್ಮದು ಒಬ್ಬ ಲೈನ್ ಮ್ಯಾನ್ ಇದು ಬಿಲ್ ಕಲೆಕ್ಟ್ರು ಸುಮಾರು 3-4 ತಿಂಗಳ ಹಿಂದೆ ಎಕ್ಸ್ಪೈರ್ಡ್ ಆದರು. ಅದಕ್ಕಿಂತ ಮುಂಚೆ ಅವನೇನೋ ಆರಾಮಿರ್ಲಿಲ್ಲ ಅಂತ ಅವನು ಬೇರೆಯವ್ರಿಗೆ ಯಾರಿಗೂ ಕಳಿಸಿ ಅದು ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಬಂದಿದ್ದಾನೆ ಇಲ್ಲಿವರೆಗೂ. ಈಗ ಫ್ರೆಶ್ ಹೋದಾಗ ಏನು ಮಾಡ್ಯಾರ, ಅದು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಏನೋ ಮಿಸ್ ಕ್ಯಾಲ್ಕುಲೇಷನ್ ಆಗಿ ಜಾಸ್ತಿ ಬಂದಿದೆ. ಸಮ್ ಟೆಕ್ನಿಕಲ್ ಎರರ್ ಅನ್ಕೋಬಹುದು, ತಾವು ಇಶ್ಯೂ ಮಾಡೋದ್ರಾಗ ರಾಂಗ್ ಆಗಿರ್ಬೋದು. ಅದು ಎಲ್ಲ ನೋಡಿ ಮತ್ತೆ ಅವರಿಗೆ ಸರಿಪಡಿಸಿದ್ದೀವಿ. ಈಗೇನು ಸಮಸ್ಯೆ ಇಲ್ಲ ಅಲ್ಲಿ. ಅದೇ ನಾನು ಮೊನ್ನೆ ಇದು ಘಟನೆ ಆದ್ಮೇಲೆ ನಮ್ಮ ಟೆಕ್ನಿಕಲ್ ಟೀಮಿಗೆ ಕರೆಸಿದ್ದೆ, ನನ್ನ ಚೇಂಬರಿಗೆ ಕರೆಸಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ 2 ಇಶ್ಯೂ ಹೇಳಿದ್ರು ಅವರು. ಒಂದು, ಈಗ ಎಕ್ಸಾಂಪಲ್ 1 kV ಕನೆಕ್ಷನ್ ತಗೊಂಡು ಜಾಸ್ತಿ ಯೂಸ್ ಮಾಡಿದಾಗ ಮೀಟ್ರಲ್ಲಿ ಎರರ್ ಬರ್ಬೋದು ಸರ್ ಅಂತ ಟೆಕ್ನಿಕಲ್ ಟೀಮ್ ಹೇಳಿತ್ತು. ನಮ್ಮ ಫೀಲ್ಡ್ ಟೀಮ್ ಏನು ಹೇಳಿತ್ತು, ಸರ್ ಅಲ್ಲಿ ಬಿಲ್ ಕೊಡ್ಲಿಕ್ಕೆ ಹೋಗೋದಾಗ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದ್ರೆ ಅದು ಆಗುತ್ತೆ ಅಂತ ಹೇಳಿ. ನಾನು ಇದು ಸಾಲ್ವ್ ಹೇಗೆ, ನಾನು ಬಂದಿಲ್ಲ 1 ತಿಂಗಳಾಯಿತು ಜಸ್ಟ್. ಅದು ನಾನೇನು ಹೇಳಿದ್ದೀನಿ ಈಗಪ್ಪ ಅಂತಂದರೆ, ಎಲ್ಲ ಇದು ಇನ್ಸಿಡೆಂಟ್ ಏನು ಆದಮೇಲೆ ಎಲ್ರಿಗೂ ಕರ್ಕೊಂಡು ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ರಿ ಅಂತ ಹೇಳಿದ್ದೀನಿ. ಮುಂದೆ ಆಗ್ಬಾರ್ದು ಇದು ಯಾವುದೇ ಗ್ರಾಹಕರಿಗಾಗಲಿ ಬಡವರಿಗಾಗಲಿ ರೈತರಿಗಾಗಲಿ 1 ಲಕ್ಷ ಅಂದಾಗ ಸಡನ್ ಎದಿ ಹೊಡೆದು ಬಿಡ್ತಾರೆ, ಅವ್ರು ಅಂಜು ಬಿಡ್ತಾರೆ. ಅದಕ್ಕೆ ಇದು ಆಗ್ಬಾರ್ದು ಅಂದಕ್ಕೆ ನಾವೊಂದು ಕಮಿಟಿ ಫಾರ್ಮ್ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ರಿ, ಮುಂದೆ ಆಗ್ಲಾರ್ದಂಗೆ ಅದು ಹೆಂಗೆ ಮಾಡ್ಬೇಕು ಅಂತ ಒಂದು ಟೀಮ್ ರಚನೆ ಮಾಡಿ ಅದಕ್ಕೆ ನನಗೆ ಸೂಕ್ತವಾದ ಸೊಲ್ಯೂಷನ್ ಹೇಳ್ರಿ ಅಂತ ನಮ್ಮ ಇಡೀ ಜಸ್ಕಾಮ್ ಟೀಮಿಗೆ ಹೇಳಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು. ನಮ್ಮ ಸ್ಟಾಫ್ ಹೋಗಿ ಇಮಿಡಿಯೇಟ್ ಅವ್ರಿಗೆ ಸಾಲ್ವ್ ಮಾಡಿ ಅವರು ಕೂಡ ನಂಗೆ ಧನ್ಯವಾದ ಹೇಳಿದರು. ಅವ್ರಿಗೆ ನಾನು ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ, ಎಲ್ಲ ಗ್ರಾಹಕರಿಗೆ ತಮಗೇನೇ ಸಮಸ್ಯೆ, ಈ ಥರ ಸಮಸ್ಯೆ ಆದರೆ ದಯವಿಟ್ಟು ನನಗೆ ಸಂಪರ್ಕ ಮಾಡಿರಿ. ನಾನು ಇಲ್ಲಿ ಕುಂತಿರೋದು ನಿಮಗೋಸ್ಕರ, ಜನಗೋಸ್ಕರ. ತಮಗೆ ಯಾವುದೇ ರೀತಿ ಕುಂದುಕೊರತೆ ಹಾಗೂ ಜಸ್ಕಾಮಿಂದ ಏನೇ ತೊಂದರೆ ಆದರೂ ತಾವು ಡೈರೆಕ್ಟ್ ಬಂದು ಇಲ್ಲಿ ನನಗೆ ಭೇಟಿ ಆಗ್ಬೋದು. ನಾನು ನಿಮ್ಮ ಸಲಗಿ ಇಲ್ಲಿ ನನಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕಳಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ನನಗಿಲ್ಲಿ ಕಳಿಸಿದೆ, ಸರ್ಕಾರ ನನಗಿಲ್ಲಿ ಕಳಿಸಿರೋದು ಜನರಿಗೋಸ್ಕರ, ಜನರ ಸಲಗಿದ್ದೀನಿ. ನಾನು ತುಂಬ ಖುಷಿ ಆಯಿತು. ಅವರು ಇಮಿಡಿಯೇಟ್ ನನಗೆ ಫೋನ್ ಮುಖಾಂತರ ಹೇಳಿದರು, ವಿಡಿಯೋನು ಮಾಡಿ ಕಳಿಸಿದರು ನನಗೆ.